ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಅಂತ ಕೇಳಿದ್ದಾನೆ. ಇಲ್ಲಿ 4 ಬಿಂದುಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಒಂದು ನಕ್ಷೆಯನ್ನು ತಗೊಂಡ್ರೆ, ನಕ್ಷೆಯಲ್ಲಿ ಮೊದಲನೇ ಭಾಗದಲ್ಲಿ ಪ್ಲಸ್ಸು ಇರ್ತಕ್ಕಂಥದ್ದು, ಅಂದರೆ ಎಕ್ಸ್ ಪ್ಲಸ್ಸು ವೈ ಪ್ಲಸ್ಸು, ಹಾಗೆಯೇ ಮೈನಸ್ಸು ಪ್ಲಸ್ಸು, ಥರ್ಡ್ನಲ್ಲಿ ಮೈನಸ್ಸು, ಫೋರ್ತ್ರಲ್ಲಿ ಪ್ಲಸ್ಸು ಮೈನಸ್ಸು, ವೈ ಡ್ಯಾಶ್ ವೈ, ಎಕ್ಸ್ ಡ್ಯಾಶ್ ಎಕ್ಸ್. ಮೊದಲನೇದು 3, 4 ಅಂತ ತಗೊಂಡ್ರೆ ಎಕ್ಸಿನ ಬೆಲೆ 3, ವೈನ ಬೆಲೆ 4, ಅಂದರೆ ಎರಡೂ ಪಾಸಿಟಿವ್ ಇರೋದ್ರಿಂದ ಇಲ್ಲಿ 3 ಮತ್ತು 4, 3 ಇಲ್ಲಿ ಬರುತ್ತೆ 4. ಈ ಪಾಯಿಂಟ್ಸ್ನಲ್ಲಿ ನಮಗೆ 3, 4 ಅಂತಕ್ಕಂಥದ್ದು ಏನಲ್ಲಿ ಸಿಗ್ತಕ್ಕಂಥದ್ದು. ಎರಡನೇ ತಗೊಂಡ್ರೆ -2, 3. ಮೈನಸ್ ಅಂತಂದು ಹೇಳಿದರೆ ಮೈನಸ್ಸು ಪ್ಲಸ್ಸು ಇರೋದ್ರಿಂದ ಎರಡನೇ ಚತುರ್ಥಕದಲ್ಲಿ ಬರುತ್ತೆ -2 ಮತ್ತು 3. ಈ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಇದು ಬಿ, -2, 3. ಹಾಗೆಯೇ ಸಿ ತಗೊಂಡ್ರೆ ಮೂರನೇ ಚತುರ್ಥಕದಲ್ಲಿ ಬರುತ್ತೆ ಎಕ್ಸಿನ ಬೆಲೆ -3, ವೈನ ಬೆಲೆ -2. ಈ ವಿಭಾಗದಲ್ಲಿ ನಮಗೆ ಬರ್ತಕ್ಕಂಥದ್ದು ಸಿ -3, -2. ಡಿ 3 ಮತ್ತು -4, ಎಕ್ಸಿನ ಬೆಲೆ ಪ್ಲಸ್ ಇದೆ 3, ವೈನ ಬೆಲೆ ಮೈನಸ್ ಇದೆ, ಹಾಗಾಗಿ ಇದು ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಡಿ 3 -4. ಇದು ನಮಗೆ ಗುರುತು ಮಾಡತಕ್ಕಂಥ ವಿಧಾನ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದನ್ನು ನಾವು ತಗೊಳ್ಳೋದಾದ್ರೆ, ಇಲ್ಲಿ ಓರೆ ಎತ್ತರ 21 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತಗೊಳ್ಳೋದಾದ್ರೆ ಎ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಇದು ಇರ್ತಕ್ಕಂಥದ್ದು. ಇಲ್ಲಿ ಓರೆ ಎತ್ತರ ಅಂದರೆ ಎಲ್ಲಿನ ಅಳತೆ 21 ಮೀಟರ್, ಪಾದದ ತ್ರಿಜ್ಯ ಅಂದರೆ ಆರ್ ಬೆಲೆ 24 ಮೀಟರ್ ಇದೆ. ಈ ಎರಡು ಬೆಲೆಗಳನ್ನು ಸೂತ್ರಕ್ಕೆ ಹಾಕೊಂಡ್ರೆ ಪೈ ಬೆಲೆ 22/7, ಆರ್ ಬೆಲೆ 24, ಆರ್ ಬೆಲೆ 24, ಎಲ್ ಬೆಲೆ 21 ಇಸ್ ಈಕ್ವಲ್ ಟು 22/7 ಇಂಟು 24. ಇವೆರಡನ್ನು ಕೂಡಿದರೆ 4 1 5, 2 2 4. ಅಲ್ಲಿಗೆ 24 ಇಂಟು 45 ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೂ ಕೂಡ ಕ್ಯಾನ್ಸಲ್ ಆಗಲ್ಲ. ನಾವು 24 ಇಂಟು 45 ಇಂಟು 22 ನಾವು 3 ಗುಣಿಸಿ 7ರಿಂದ ಭಾಗಿಸ್ಬೇಕು. ಅಂದರೆ ಅಲ್ಲಿಗೆ ನಮಗೆ 24 45, 5 4 20, 5 2 10, 2 12, 4 4 16, 1 4 2 8, 1 9, 0 8 1 0. ನೆಕ್ಸ್ಟು 22 0 8 2 14 6, 1 2 1 2, ಅಲ್ಲಿಗೆ 0 6 1 2, 0 6 7 3 2. ಅಂದರೆ 23,760 ಡಿವೈಡ್ ಬೈ 7. ಇದಿಷ್ಟನ್ನು ಕೂಡ ನಾವು ಭಾಗಿಸಿದಾಗ ಅಂದರೆ 7 3 21, ಅಲ್ಲಿಗೆ 2 ಉಳಿತು, ಅಲ್ಲಿಗೆ ಇನ್ನು ಉಳಿತಕ್ಕಂಥದ್ದು 1 ಉಳಿತು, 17 ಆಯಿತು. ಅಲ್ಲಿ ನಾವು ತಗೊಳ್ಳೋದಾದರೆ 7 3 21, 2 7 27 ಆಯಿತು, 7 3 21, ಅಲ್ಲಿಗೆ ನೆಕ್ಸ್ಟ್ 6 6 ಉಳಿತು, 66 ಆಯಿತು, 7 9 63, ಇನ್ನು ನೆಕ್ಸ್ಟು
4 ಅಂದರೆ 40 7 4 30 7 4 28.28 ಮೀಟರ್ ಸ್ಕ್ವೇರ್ ಅಂದರೆ 3394.8 ಮೀಟರ್ ಸ್ಕ್ವೇರ್. ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ ಒಂದು ತಗೊಳ್ಳೋಣ. ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳದ ಮೇಲ್ಮೈ ವಿಸ್ತೀರ್ಣ 4πr². r ಬೆಲೆ 14 ಇದೆ. 4 × 22/7 ಇಂಟು 14 ಸ್ಕ್ವೇರ್. 4 × 22/7 ಇಂಟು 14 ಇಂಟು 14. ಅಲ್ಲಿಗೆ ಇದು ವ್ಯಾಸ ಕೊಟ್ಟಿರೋದು, ಹಾಗಾಗಿ ಡಿ ಬೆಲೆ 14 ಇದೆ. ಆರ್ ಬೆಲೆ ಏನಾಗುತ್ತೆ D/2 ಅಂದರೆ 2 1 2 7 ಸೆಂಟಿಮೀಟರ್ ಆಗುತ್ತೆ. 7 ಸ್ಕ್ವೇರ್. 7 ಇಂಟು 7 7 7 ಕ್ಯಾನ್ಸಲ್. 20 ಅಂದರೆ 7 14 1 7 14 1 15 154 ಇಂಟು 4. ಅಲ್ಲಿಗೆ 4 4 16 1 4 5 20 20 1 21 4 1 4 2 6 ಸೆಂಟಿಮೀಟರ್ ಕ್ಯೂಬ್. ಇದು ನಮಗೆ ಸೆಂಟಿಮೀಟರ್ ಸ್ಕ್ವೇರ್. 616 ಸೆಂಟಿಮೀಟರ್ ಸ್ಕ್ವೇರ್ ಇರ್ತಕ್ಕಂಥದ್ದು. ಇದು ನಮಗೆ ವ್ಯಾಸ 14 ಸೆಂಟಿಮೀಟರ್ ಇರ್ತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣದ ಅಳತೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ಇಲ್ಲಿ √2 ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸೋದಕ್ಕೆ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಪೂರ್ತಿಯಾಗಿರ್ತಕ್ಕಂಥದ್ದನ್ನು ವಿವರಣೆ ಕೊಟ್ಟಿದ್ದೀನಿ. ಆದರೆ ಹೇಗೆ ಮಾಡೋದು ಅನ್ನೋದನ್ನು ಒಂದು ಸ್ವಲ್ಪ ಮಾತ್ರ ಇದರಲ್ಲಿ ವಿವರಿಸ್ತೀರಿ. ಇದು ಒಂದು ಸಂಖ್ಯಾ ರೇಖೆ, ಮಧ್ಯದಲ್ಲಿ 0, ಹಾಗೆಯೇ ಎಡಭಾಗದಲ್ಲಿ 1 2 3 -1 -2 -3. ಅಲ್ಲಿಗೆ ನಾವು 0ದಿಂದ 1 ತನಕ 1 ಯೂನಿಟ್ ಅಂತಂದೇಳಿ ತಗೊಳ್ಳೋಣ, ಅಥವಾ 1 ಮಾನ. ಹಾಗೆಯೇ ಇಲ್ಲಿ 1ರಲ್ಲಿ ನಾವು 90 ಡಿಗ್ರಿ ಅಳತೆಯನ್ನು ತಗೊಂಡು 1 ಮಾನದಷ್ಟು ಇಟ್ಕೊಳ್ಳೋಣ. ಇದನ್ನೇನು ಮಾಡೋಣ, ಎ ಅಂತ ಇಟ್ಕೊಳ್ಳೋಣ, ಇದನ್ನು ಬಿ ಅಂತ ತಗೊಳ್ಳೋಣ, ಇದನ್ನು ಸಿ ಅಂತ ತಗೊಳ್ಳೋಣ. ಈ ಎ ಮತ್ತು ಸಿ ಅನ್ನು ಸೇರಿಸ್ಬಿಡೋಣ. ಇದು 1 ಮಾನ, ಇದು 1 ಮಾನ. ಹಾಗೆಯೇ ಎ ಸಿಯ ಅಳತೆಯನ್ನು ತಗೊಳ್ಳೋದಾದರೆ ಇದು 90 ಡಿಗ್ರಿ ಅಳತೆ ಆಗಿರೋದ್ರಿಂದ ಇದು ಪೈಥಾಗೊರಸ್ ಪ್ರಮೇಯಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಎ ಸಿ ಸ್ಕ್ವೈರ್ = AB ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್. ಅಲ್ಲಿಗೆ 1 ಸ್ಕ್ವೈರ್ ಪ್ಲಸ್ 1 ಸ್ಕ್ವೈರ್ 1 + 1 2. ಅಲ್ಲಿಗೆ ಎ ಸಿ ಸ್ಕ್ವೈರ್ ಈ ಕಡೆಗೆ ಹಾಕಿದರೆ ಸ್ಕ್ವೈರ್ ರೂಟ್ ಆಗುತ್ತೆ. ಇದು ನಮಗೆ ಅಳತೆ ಸಿಗ್ತಕ್ಕಂಥದ್ದು. ಆಮೇಲೆ ಇಲ್ಲಿದ್ದ ನಾವು ಕೈವಾರನ್ನು ತಗೊಂಡು ಪೂರ್ತಿಯಾಗಿ ಇದು ಕೆಳಕೊಂಡ್ರೆ, ಅಂದರೆ ಈ ಸಂಖ್ಯಾ ರೇಖೆಗೆ ತಗೊಂಡ್ರೆ ಇಲ್ಲಿ ನಮಗೆ √2 ಬೆಲೆ ಸಿಗ್ತಕ್ಕಂಥದ್ದು. 1.14 ಸಮಥಿಂಗು ನಮಗೆ √2 ಬೆಲೆ ಸಿಗ್ತಕ್ಕಂಥದ್ದು. ಇದು ಪೂರ್ತಿಯಾಗಿ ಒಂದು ಸಂಖ್ಯಾ ರೇಖೆಯ ಮೇಲೆ ಸಿಗ್ತಕ್ಕಂಥದ್ದು ಆಗಿದೆ. ಇದನ್ನು ನೀವು ಹಿಂದಿನ ವಿಡಿಯೋಗಳಲ್ಲಿ √2 ಅನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ಬೇಕಾದರೆ ನೋಡ್ಬೋದು. ನೆಕ್ಸ್ಟ್ ಒಂದು ಲೆಕ್ಕ ತಗೊಳ್ಳೋಣ. ನಿತ್ಯ ಸಮೀಕರಣ ಉಪಯೋಗಿಸಿ 8x³ 27y³ 36x² y 54xy² ಇದೆ.
ಇದನ್ನು ಏನು ಮಾಡೋದು ಅಂತಂದೇಳಿ ಅಂದರೆ 8x³ ಪ್ಲಸ್ 27y³ ಪ್ಲಸ್ 36x² y 54xy² ಇದೆ. ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡೋಣ. 8 ಇರೋದನ್ನ 2x³ ಅಂತ ಬರೀಬೋದು. 27ನ್ನು 3y³ ಅಂತ ಬರೀಬೋದು. ಯಾಕೆಂದರೆ 2 2 4 4 2 8 ಇದು 3 3 9 9 3 27 ಅಂದರೆ 3³ 27 2³ 8 ಪ್ಲಸ್ ಇಲ್ಲಿ 36x² ಅಂದರೆ ಇಲ್ಲಿ ನಾವು ಮಾಡೋದಾದರೆ x³ ಪ್ಲಸ್ y³ ಪ್ಲಸ್ 3x² 3x ಇಂಟು y² ಇದು ನಮ್ಮ ಸೂತ್ರ ಇಸ್ ಈಕ್ವಲ್ ಟು x ಪ್ಲಸ್ y ಹೋಲ್ ಕ್ಯೂಬ್ಗೆ ಬರ್ತಕ್ಕಂಥದ್ದು. ಹಾಗಾಗಿ ಈ ಸೂತ್ರಕ್ಕೆ ಅನ್ವಯಿಸ್ಕೊಂಡು ಇದನ್ನು ತಗೊಂಡಿದ್ದೀವಿ. ಇದರಲ್ಲಿ 3 ಎಕ್ಸ್ ಬೆಲೆ ತಗೊಂಡ್ರೆ 2x ಹೋಲ್ ಸ್ಕ್ವೇರ್, y 3y, ಅಲ್ಲಿಗೆ 3 2 2 4 4 3 12 12 3 36 ಪ್ಲಸ್ 3 ಇಂಟು 2x y ಬೆಲೆ 3y ಹೋಲ್ ಸ್ಕ್ವೇರ್ 9 9 9 2 18 18 54 ಅಲ್ಲಿಗೆ ನಾವೇನು ಬರೀಬೋದು 2x ಹೋಲ್ ಕ್ಯೂಬ್ ಪ್ಲಸ್ 3y ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು 2x ಇಂಟು 3y ಹೊರಗೆ ತೆಗೆದ್ರೆ ಅಲ್ಲಿಗೆ 2x ಪ್ಲಸ್ 3y ಇದೇ ಸೂತ್ರಕ್ಕೆ ಇಲ್ಲಿ ಬರತಕ್ಕಂಥದ್ದು. ಅಂದರೆ ಎಕ್ಸ್ ಬದಲಿ 2x ಬರುತ್ತೆ, y ಬದಲಿ 3y ಹೋಲ್ ಕ್ಯೂಬ್ ಬರುತ್ತೆ. ಇದು ನಮಗೆ ನಿತ್ಯ ಸಮೀಕರಣದ್ದು. ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು 0. ಇದನ್ನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಇದನ್ನು 1 ಅಂತ ಇಟ್ಕೊಳ್ಳೋಣ. ಇದನ್ನೇನು ಮಾಡೋಣ, ಎರಡೂ ಕಡೆ ಘನ ಮಾಡಿದಾಗ ಕ್ಯೂಬ್ ಮಾಡಿದರೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಮೈನಸ್ ಝೆಡ್ ಹೋಲ್ ಕ್ಯೂಬ್. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಬೇರ್ಗಡೆ ಏನು ಬಿಡಿಸಿದೀವಲ್ಲ ಅದೇ ಥರ ನೀರು ಬಿಡಿಸ್ಕೊಂಡ್ರೆ x³ ಪ್ಲಸ್ y³ ಪ್ಲಸ್ 3 ಇಂಟು xy ಪ್ಲಸ್ xy is equal to minus z³. ಯಾಕೆಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಅಲ್ಲಿಗೆ x³ ಪ್ಲಸ್ y³ ಪ್ಲಸ್ 3xy ಎಕ್ಸ್ ಪ್ಲಸ್ ವೈ ಬದಲಿ ಮೈನಸ್ ಝೆಡ್ ಇಸ್ ಈಕ್ವಲ್ ಟು ಮೈನಸ್ z³ x³ ಪ್ಲಸ್ y³ ಇದನ್ನು ಈ ಕಡೆಗೆ ತೊಗೊಂಬಂದರೆ ಪ್ಲಸ್ z³ ಇದು ಪ್ಲಸ್ ಇಂಟು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ 3xy z. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.